ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತಾ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ. ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತಾ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ. ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತಾ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ. ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತಾ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ. ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತಾ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ. ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತಾ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ.
ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ. ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ. ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ. ಮಂಗಳೂರಿನಲ್ಲೂ ಕೂಡ ಮಳೆಯ ರಣಾರ್ಭಟ ಮುಂದುವರೆದಿದೆ. ಅಬ್ಬರದ ಮಳೆಗೆ ಜಿಲ್ಲೆಯಾದ್ಯಂತ ಭಾರೀ ಅವಾಂತರ ಸೃಷ್ಟಿಯಾಗ್ತಾ ಇದೆ. ಕದ್ರಿ ಕಾಯ್ಬಟ್ಟಲ್ ಎಂಬಲ್ಲಿ ಮನೆಯ ಗೋಡೆ ಕುಸಿತಗೊಂಡು ಉಷಾ ಅಶೋಕ್ ಎಂಬುವರಿಗೆ ಸೇರಿದ ಮನೆ ಕುಸಿದಿದೆ. ಮನೆ ಮಂದಿ ಸದ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ನೋಡಿ, ಮಂಗಳೂರಿನಲ್ಲಿ ಎಷ್ಟು ಕಡೆ ಮನೆಗಳ ಗೋಡೆಗಳೇ ಕುಸಿತ ಇರ್ತಕ್ಕಂಥದ್ದು. ಎಚ್ಚರಿಕೆಯಿಂದ ಇರಬೇಕು. ಅದರ ಗಟ್ಟಿತನದ ಬಗ್ಗೆ ಪ್ರತಿನಿತ್ಯ ಪರಿಶೀಲನೆ ಮಾಡೋದು ಒಳ್ಳೆಯದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಒಂಥರ ಹೆಲ್ಪ್ಲೆಸ್ ಕಂಡೀಷನ್. ಏನ್ ಮಾಡೋದು, ಎಷ್ಟು ಅಂತ ಚೆಕ್ ಮಾಡೋದು ಅನ್ನೋ ಪರಿಸ್ಥಿತಿ. ನೋಡಿ, ಸ್ವಲ್ಪ ಲಡ್ಡಾಗಿದ್ರು ಕೂಡ ಗೋಡೆ ಕುಸಿಯೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಬಹಳ ಹುಷಾರಾಗಿರ್ಬೇಕು. ಮಂಗಳೂರಿನಾದ್ಯಂತ ಭರ್ಜರಿ ಮಳೆ ಆಗ್ತಾ ಇದೆ ಈ ಸಾರಿ.